ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಸೀರೆಗೆ ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂಥರ ಲೈಟ್ ಪಿಂಕ್, ಬೇಬಿ ಪಿಂಕ್ ಕಲರ್ಗೆ ಪರ್ಪಲ್ಲು ಗೋಲ್ಡ್ ಕಾಂಬಿನೇಷನ್ ಇದೆ ನೋಡಿ. ಜಾಸ್ತಿ ಗೋಲ್ಡ್ ಕಲರ್ ಇದೆ ಇದರಲ್ಲಿ. ಸೀರೆ ಈ ರೀತಿ ಇದೆ ಫ್ರೆಂಡ್ಸ್. ಬಿಗ್ ಬಾರ್ಡ್ರ್ ಬಂದಿದೆ ಒಂದು ಸೈಡ್ಗೆ. ಈ ಸೀರೆಗೆ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ, ಕ್ರೋಶೆ ಡಿಸೈನ್ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಈ ಸೀರೆ ಕಲರ್ ಕಾಂಬಿನೇಷನ್ ಸಿಕ್ಕಿಲ್ಲ ಅಂಥೇಳಿ ಮಿಕ್ಸ್ ಕಲರಲ್ಲಿ ಸ್ವಲ್ಪ ಈ ರೀತಿ ಶೇಡ್, ಡಾರ್ಕ್ ಶೇಡಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಕಲರಲ್ಲಿ ಸ್ವಲ್ಪ ಡಾರ್ಕ್ ಶೇಡ್, ಇದಕ್ಕಿಂತ ಸ್ವಲ್ಪ ಡಾರ್ಕ್ ಶೇಡನ್ನ ತೊಗೊಂಡಿದ್ದೀನಿ. ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನೀಡಲ್ ಬಂದು 10 ನಂಬರ್ ನೀಡಲ್ನ ತೊಗೊಳ್ತಾ ಇದ್ದೀನಿ. ಬೀಡ್ಸು ಟೂ ಸೈಜ್ ಬೀಡ್ಸ್ನ, ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ನೋಡಿ. 3 mm ಮತ್ತು 2 mm ಬೀಡನ್ನ ತೊಗೊಂಡಿದ್ದೀನಿ. ಈ 2 ಸೈಜ್ ಬೀಡು ಇದಕ್ಕೆ ಬೇಕು, ಈ ಡಿಸೈನ್ಗೆ ಬೇಕು. ನೋಡಿ, ನಾನು 6 ದಾರನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ, ನೀಡಲ್ನ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ನಾಟ್ ಬರೋ ರೀತಿ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗು ನಾನು 3 ಟೈಮ್ಸ್ ಮಾಡ್ಕೊತೀನಿ. ಸ್ಟಾರ್ಟಿಂಗು ನೋಡಿ, ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊಳ್ಳೋಣ. ನಾವಾಗಲೇ 2 ಸೈಜ್ ಬೀಡನ್ನ ತಗೊಂಡ್ವಲ್ಲ, ಅದರಲ್ಲಿ ಬಿಗ್ ಸೈಜ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ ಹಾಕ್ಕೋಬೇಕು. ಈ 5 ಚೈನು ನಮಗೆ ಕುಚ್ಚಿಗೆ ಈ 5 ಚೈನ್ನ ನಾವಿಲ್ಲಿ ಮಾಡ್ಕೊತಾ ಇರೋದು. 5 ಚೈನ್ನ ಮಾಡಿಕೊಂಡು ಬಟ್ಟೆನ ನೀಟಾಗಿ ಇಟ್ಕೊಳ್ಳಿ. 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನಾವು ಫುಲ್ಲು ಸೀದಾ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ರೀತಿ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬಿಗ್ ಬೀಡನ್ನ ತಗೊಳ್ಳೋಣ. ಬಿಗ್ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ, ಈ ರೀತಿ ಲಾಕ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ಮೇಲೆ ಅಲ್ಲಿಂದ 3 ಚೈನ್ನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ನ ಮಾಡಿಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್. ಇಲ್ಲಿ ನಾವು 3 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು. 3 ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ ಸಿಂಗಲ್ ಕ್ರೋಶೆ, ಈ ರೀತಿ 3 ಚೈನ್ ಹಾಕಿ 4 ಟೈಮ್ಸು ನಾವು ಲಾಕ್ ಮಾಡ್ಕೋಬೇಕು. 3 ಚೈನ್ ಈ ರೀತಿ. ಈ ಸಿಂಗಲ್ ಸ್ಟೆಪ್ ಅಲ್ವಾ, ಅದಕ್ಕೋಸ್ಕರ ಬೇಸು ಸ್ವಲ್ಪ ಲೆಂತ್ ಬರುತ್ತೆ ನಮಗೆ ಒಂದು ಆರ್ಚ್ಗೆ ನೋಡಿ. ಮತ್ತು 3 ಚೈನು ನೀಟಾಗಿ ನಾನಿಲ್ಲಿ 4 ಸಲ 4 ಟೈಮ್ಸು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 8 ಚೈನ್ನ ಹಾಕ್ಕೊಳ್ಳೋಣ. 2 3 4 5 6 7 8 8 ಚೈನ್ನ ಹಾಕ್ಕೊಂಡು ನೋಡಿ, ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. 8 ಚೈನ್ನ ಇನ್ನೂ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಅಲ್ಲಿಂದ ನೋಡಿ, ಮತ್ತೆ ಅಲ್ಲಿಂದ 3 ಚೈನ್ನ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ.
ಈ ರೀತಿ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 1-2-3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇದು ಸಾಫ್ಟ್ ಇದೆ ಸೀರೆ, ಅದಕ್ಕೋಸ್ಕರ 1-2-3 ಸಲ ಸಿಂಗಲ್ ಕ್ರೋಶೆನ ಮಾಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ, ಕುಚ್ಚಿಗೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ 4 ಟೈಮ್ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನಂತರ 8 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಬಟ್ಟೆ ಸ್ವಲ್ಪ ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ, 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನಾವೇನು 8 ಚೈನ್ ತೊಗೊಂಡಿದ್ದೀವೋ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ. ಮೊದಲಿಗೆ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ನಂತರ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಸ್ವಲ್ಪ ತುಂಬ ಬಿಗ್ ಆರ್ಚ್ ಬರುತ್ತೆ ನಮಗೆ, ಅದಕ್ಕೋಸ್ಕರ ನಾವಿಲ್ಲಿ 8 ಚೈನ್ನ ಹಾಕ್ಕೊಂಡಿರೋಂಥದ್ದು. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 8 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2 ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ 2 ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು ಈ 8 ಚೈನ್ ಗ್ಯಾಪಲ್ಲಿ 18 ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ತುಂಬ ಬಿಗ್ ಆರ್ಚ್ ಆಗಿರೋದ್ರಿಂದ ಅಷ್ಟು ಬರುತ್ತೆ ನಮಗೆ, ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಮಗೆ ನೀಟಾಗಿ ಡಿಸೈನ್ ಅನ್ನೋದು ಫಾರ್ಮ್ ಆಗುತ್ತೆ. ನೋಡಿ, ಇದೇ ರೀತಿ 18 ಡಬಲ್ ಕ್ರೋಶೆನ ಈ 8 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ನಾನಿಲ್ಲಿ 18 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ 18 ಡಬಲ್ ಕ್ರೋಶೆನೇ ನಾವಿಲ್ಲಿ ಮಾಡ್ಕೋಬೇಕು. ಕೌಂಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಡಿಸೈನ್ಗೆ. ನೋಡಿ, ಇಲ್ಲಿ ಪಕ್ಕದಲ್ಲಿ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 3 ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ನೆಕ್ಸ್ಟು ನೋಡಿ 3 ಚೈನ್ಗೆ ಲಾಕ್ ಮಾಡ್ಕೋಬೇಕು. ನಾವಿಲ್ಲಿ 4 ಟೈಮ್ಸ್ ತೊಗೊಂಡಿದ್ವಲ್ಲ, ಅದರಲ್ಲಿ 2ನೇ 3 ಚೈನ್ಗೆ ಲಾಕ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳೋಣ. ಡಿಸೈನ್ನ ಸೀದಾ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ನಮಗೆ ಸೀದಾದಲ್ಲಿ. ಇವಾಗ ಇಲ್ಲಿಂದ 3 ಚೈನ್ನ ತಗೊಳ್ಳೋಣ. ನೋಡಿ, 3 ಚೈನ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ನೋಡಿ, ಇಲ್ಲಿ ಕಂಬಗಳ ಮೇಲೆ ಹೋಲ್ ಗ್ಯಾಪ್ ಇದೆ ಅಲ್ವಾ, ಉಲ್ಟಾದಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ನಮಗೆ ಈ ರೀತಿ ಕಾಣಿಸುತ್ತೆ ನೀಟಾಗಿ. ಹೋಲ್ ಗ್ಯಾಪ್ ಎಲ್ಲ ಈ ಕಂಬ ಮೇಲೆ ಹೋಲ್ ಗ್ಯಾಪ್, ಫಸ್ಟ್ ಒಂದು ಕಂಬದ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಒಂದು ಕಂಬದ ಹೋಲ್ ಗ್ಯಾಪ್ಗೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡಿರ್ತೀವಲ್ವ, ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡಾಗ ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ. ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ನಂತರ ಇರೋ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಈ ರೀತಿ ಒಂದು ನಮಗೆ ಕಂಬ ಫಾರ್ಮ್ ಆಗುತ್ತೆ. ಇವಾಗ ಥ್ರೆಡ್ನ ಮೇಲ್ ಮಾಡಿ ನಾವು ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ದೀವಿ ಅಲ್ವಾ, 3 mm ಬೀಡು, ಆ ಬೀಡನ್ನ ಒಂದು ಸೇರಿಸ್ಕೊಂಡು ಥ್ರೆಡ್ ಲಾಕ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇವಾಗ ಒಂದು ಹೋಲ್ ಗ್ಯಾಪು ಕಂಬದ ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಂದು ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2 ಒಂದು ಕಂಬ ಮಾಡ್ಕೊಳ್ಳಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಕಂಬದ ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಹೋಲ್ ಗ್ಯಾಪ್ಗೆ ನಾವು ಕಂಬನ ಹಾಕ್ಕೋಬೇಕು. ಈ ರೀತಿಯಾಗಿ ಒಂದು ಬೀಡು ಒಂದು 3 ಚೈನ್, ಒಂದು ಬೀಡು ಒಂದು 3 ಚೈನ್, ಈ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೊತಾ ಹೋಗಬೇಕು. ನೋಡಿ, ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ತೊಗೊತೀನಿ. ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬಕ್ಕೆ ನಾನು ಕಂಬನ ಹಾಕ್ಕೊತೀನಿ. ಕಂಬದ ಹೋಲ್ ಗ್ಯಾಪ್ಗೆ ನಾನು ಕಂಬನ ಹಾಕ್ಕೊತೀನಿ. ಮತ್ತು ಕಂಬ ನಂತರ ಮತ್ತು 3 ಚೈನ್ ಹಾಕ್ಕೊಂಡು ಒಂದು ಬೀಡು ಒಂದು ಗ್ಯಾಪಲ್ಲಿ ಒಂದು ಬಾಕ್ಸಲ್ಲಿ ಬೀಡು, ಒಂದು ಬಾಕ್ಸಲ್ಲಿ ನಮಗೆ 3 ಚೈನ್ ಬರಬೇಕು. ಆ ರೀತಿ ಮಾಡ್ಕೋಬೇಕು. ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಬೇಕು, ಅಂದರೆ ಒಂದು ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಒಂದು ಗ್ಯಾಪ್ಗೆ ನಾವು ಕಂಬನ ಹಾಕ್ಕೋಬೇಕು. ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪು ಕೂಡ ಇದೇ ರೀತಿ ಮಾಡ್ಕೋಬೇಕು. ಒಂದು ಬೀಡು ಒಂದು 3 ಚೈನ್, ಒಂದು ಬೀಡು ಒಂದು 3 ಚೈನ್, ಈ ರೀತಿ ಮಾಡ್ಕೊಳ್ಳೋಣ ನೀಟಾಗಿ. ಡಿಸೈನ್ನ ಕಂಪ್ಲೀಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಉಲ್ಟಾ ಟರ್ನ್ ಮಾಡ್ಕೊಳ್ಳೋಣ.
ಟರ್ನ್ ಮಾಡಿಕೊಂಡು ಇಲ್ಲಿಂದ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಈ 3 ಚೈನಿಂದನೇ ಉಲ್ಟಾ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ರೀತಿ ಮತ್ತೆ ನಾವು ಬಟ್ಟೆನ ತಿರುಗಿಸ್ಕೊಂಡಿವಿ ಅಲ್ವಾ, ತಿರುಗಿಸ್ಕೊಂಡು ಇಲ್ಲಿಂದ ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳೋಣ. ಥ್ರೆಡ್ನ ಸುತ್ಕೊಂಡು ಇಲ್ಲಿ ಫಸ್ಟಿಗೆ ನಾವು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬ ಮಾಡ್ಕೋಬೇಕು. ಮತ್ತು ಅದೇ ಪ್ಲೇಸಲ್ಲೇ ಆ 3 ಚೈನ್ ಗ್ಯಾಪಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆಗೆ ಕಂಬನ ಮಾಡ್ಕೋಬೇಕು. ಇಲ್ಲಿ 3 ಟೈಮ್ಸ್ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ ನೋಡಿ. 3 ಟೈಮ್ಸ್ ಆಯಿತು. 3 ಟೈಮ್ಸ್ ಆದಮೇಲೆ 3 ಚೈನ್ನ ತಗೋಬೇಕು ನೋಡಿ. 3 ಚೈನ್ನ ತಗೊಂಡು ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ, ಅಂದರೆ ಅದೇ 3 ಚೈನ್ ಗ್ಯಾಪಲ್ಲೇ ಮತ್ತೆ 3 ಕಂಬ ಹಾಕ್ಕೋಬೇಕು. ಮತ್ತು 3 ಕಂಬಗಳನ್ನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮತ್ತೆ ಹಾಕ್ಕೋಬೇಕು ನೋಡಿ ಈ ರೀತಿ. ನೋಡಿ ಈಗ ನಾವು ಒಂದು 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಕಂಬ, 3 ಚೈನು ಮತ್ತು 3 ಡಬಲ್ ಕ್ರೋಶೆ ಕಂಬ, ಟೋಟಲಾಗಿ 6 ಕಂಬ 3 ಚೈನ್ ಮಿಡಲಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿಂದನೇ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ, 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೋಬೇಕು 1 ಟೈಮು. ಸೇಮ್ ಅದೇ 3 ಚೈನ್ ಗ್ಯಾಪಲ್ಲಿ ನಾವು ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ ಆದ ನಂತರ 3 ಚೈನ್ನ ಹಾಕ್ಕೋಬೇಕು ನೋಡಿ. ಈ ರೀತಿ 3 ಚೈನ್ನ ಹಾಕ್ಕೋಬೇಕು ನೀಟಾಗಿ. 3 ಚೈನ್ ಹಾಕ್ಕೊಂಡು ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು 3 ಕಂಬಗಳನ್ನ ಮಾಡ್ಕೋಬೇಕು. ಒಂದು 3 ಚೈನ್ ಗ್ಯಾಪಲ್ಲಿ 6 ಕಂಬ ಬರುತ್ತೆ, 3 ಚೈನ್ ಬರುತ್ತೆ. ಆ ಸೈಡ್ ಈ ಸೈಡು 6 ಕಂಬ, ಮಧ್ಯದಲ್ಲಿ 3 ಚೈನ್, ಮಿಡಲಲ್ಲಿ 3 ಚೈನ್ ನೋಡಿ. ಈ ರೀತಿ ಪುಟ್ಟ ಮಿನಿ ಆರ್ಚ್ ನಮಗೆ ಫಾರ್ಮ್ ಆಗುತ್ತೆ ಡಿಸೈನಲ್ಲಿ. ಮತ್ತು ಅಲ್ಲಿಂದನೇ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಒಂದು 3 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ವೆರಿ ಈಸಿ ಫ್ರೆಂಡ್ಸ್. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 3 ಚೈನ್ ಗ್ಯಾಪಲ್ಲಿ, ಪ್ರತಿ 3 ಚೈನ್ ಗ್ಯಾಪಲ್ಲೂ 3 ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ 3 ಕಂಬ ಹಾಕ್ಕೋಬೇಕು. ಟೋಟಲಾಗಿ 6 ಕಂಬ 3 ಚೈನು ಮಿಡಲಲ್ಲಿ ಮಿನಿ ಆರ್ಚ್ ರೀತಿ ನಮಗೆ ಡಿಸೈನ್ ಬರುತ್ತೆ ನೋಡಿ. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ನೀಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಒಂದು ಸತಿ 2 ಸಲ ವಿಡಿಯೋನ ನೋಡಿ. ನಮಗೆ ಸಿಂಗಲ್ ಸ್ಟೆಪ್ಪಲ್ಲೇ ಇಷ್ಟು ಬಿಗ್ ಆರ್ಚು ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಡಿಸೈನು, ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ನೀಟಾಗಿ ಇದೇ ರೀತಿ ಇನ್ನೂ 2 ಬ್ಲಾಕಲ್ಲಿ ನಾನು ಮಾಡ್ಕೊತೀನಿ ಇದೇ ರೀತಿ. ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಕ್ಗಳು ಕೂಡ ರೀತಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್, ಲಾಸ್ಟ್ ಒಂದು 3 ಚೈನ್ ಉಳಿದಿರುತ್ತಲ್ಲ ಆ 3 ಚೈನ್ ಒಳಗಡೆ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಬಟ್ಟೆ ಸೀದಾ ಆಯ್ತು. ಈಗ ಈ ಡಿಸೈನು ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಲಾಸ್ಟ್ ಸ್ಟೆಪ್ಪು ನೀಡ್ಲು ಮೇಲೆ ಮತ್ತೆ ಸೀದಾ ಬಟ್ಟೆ ಸೀದಾ ಆದ ನಂತರ ನೀಡ್ಲು ಮೇಲೆ ಮತ್ತೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿಂದ ಡೈರೆಕ್ಟು ಇಲ್ಲಿ ಮಿನಿ ಆರ್ಚ್ ಮೇಲೆ 3 ಚೈನ್ ಮಾಡ್ಕೊಂಡು ಬಂದ್ವಲ್ಲ ಮಿಡಲಲ್ಲಿ, ಆ ಮಿಡಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶೆ ಮಾಡಿ 2ರಲ್ಲಿ 1 2ರಲ್ಲಿ 1. ಈ ಡಬಲ್ ಕ್ರೋಶೆ ಮಾಡುವಾಗ ತುಂಬ ಪುಟ್ಟದಾಗಿ ಮಾಡ್ಕೊಬೇಡಿ, ರಿಂಕಲ್ ಆಗಿಬಿಡುತ್ತೆ ಸೀರೆ. ನೋಡಿಕೊಂಡು ಲೆಂತ್ ನೋಡಿಕೊಂಡು ನೀಟಾಗಿ ಬಟ್ಟೆಗೆ ಎಷ್ಟು ಲೆಂತ್ ಬೇಕೋ ನೋಡ್ಕೊಂಡು ಎಳ್ಕೊಂಡು
ಮಾಡ್ಕೊಳ್ಳಿ. ತುಂಬ ಪುಟ್ಟದಾಗಿ ತುಂಬ ಲಾಂಗಾಗಿ ಎಳ್ಕೊಬೇಡಿ. ನೋಡಿಕೊಂಡು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ 4 ಡಬಲ್ ಕ್ರೋಶೆ ಕಂಬನ ಮಾಡಬೇಕಿಲ್ಲಿ. ನೋಡಿ 4 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೋಡಿ 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾವಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡಿದ್ವಿ ಅಲ್ವಾ, ಈ ಸ್ಮಾಲ್ ಸೈಜ್ ಬೀಡನ್ನ ಒಂದು ಬೀಡನ್ನ ತಗೊಂಡು ಈ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಅದೇ 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಕಂಬ. ಈ 3 ಚೈನ್ ಗ್ಯಾಪಲ್ಲಿ ನಮಗೆ 8 ಕಂಬ ವಿತ್ 1 ಬೀಡ್. ನೋಡಿ ಮತ್ತೆ ಬೀಡ್ ಹಾಕೊಂಡ ನಂತರ ಮತ್ತೆ 4 ಕಂಬನ ತಗೊತಾ ಇದ್ದೀನಿ. ಈ ಡಿಸೈನ್ ಡಬಲ್ ಕಲರಲ್ಲಿ ಕೂಡ ಮಾಡ್ಕೊಬೋದು ನಾವು. ನಾನಿಲ್ಲಿ ಸಿಂಗಲ್ ಕಲರಲ್ಲೇ ಮಾಡ್ತಾಯಿದ್ದೀನಿ. ಕುಚ್ಚನ್ನ ನೆಕ್ಸ್ಟ್ ಈ ಕಲರಲ್ಲಿ ಕಟ್ಕೊತೀನಿ. ನೋಡಿ ಈ ರೀತಿ ಪುಟ್ಟದಾಗಿ ಮಿನಿ ಆರ್ಚ್ ರೆಡಿ ಆಯಿತು ನಮಗೆ. ಮತ್ತು ಅಲ್ಲಿಂದನೇ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ ಆರ್ಚಲ್ಲಿ, ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ 4 ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೋಬೇಕು. 2ರಲ್ಲಿ 1 ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 ಈ ರೀತಿ 4 ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೋಬೇಕು. ನಿಮಗೆ ಕೌಂಟಿಂಗ್ಸ್ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್ ಬರ್ಕೊಳ್ಳಿ. ಬರ್ಕೊಂಡ್ರೆ ಒಂದು ನೋಟಲ್ಲಿ ಬರ್ತ್ಕೊಂಡ್ರೆ ನಿಮಗೆ ಮೈಂಡಲ್ಲಿ ಹಾಗೇ ಇರುತ್ತೆ, ನೋಡ್ಕೊಂಡು ಮಾಡ್ಕೊಬೋದು ನಾವು. ಈ ಸ್ಟೆಪ್ಗೆ ಈ ರೀತಿ, ಈ ಸ್ಟೆಪ್ಗೆ ಈ ರೀತಿ ಅಂತ ಬರ್ಕೊಂಡ್ರೆ 4 ಚೈನ್ 3 ಚೈನ್ ನಿಮ್ಗೆ ಕನ್ಫ್ಯೂಸ್ ಆದರೆ ಚೆನ್ನಾಗಿ ನೋಡಿ ಈ ರೀತಿ ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಒಂದು ನೋಟಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಆರಾಮಾಗಿ ಡಿಸೈನ್ ಹಾಕುವಾಗ ನೋಡಿಕೊಂಡು ಹಾಕ್ಕೊಬೋದು ನೀಟಾಗಿ. ನೋಡಿ ಬೀಡ್ ಹಾಕೊಂಡ ನಂತರ ಮತ್ತೆ 4 ಡಬಲ್ ಕ್ರೋಶೆ ಕಂಬ ಸೇಮ್ ಅದೇ 3 ಚೈನ್ ಗ್ಯಾಪಲ್ಲಿ ಟೋಟಲಾಗಿ 8 ಡಬಲ್ ಕ್ರೋಶೆ ಕಂಬ 1 ಬೀಡನ್ನ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ 3 ಕಂಬ ಬೇಕಿದ್ರೂ ಹಾಕ್ಕೊಬೋದು. ನಾನಿಲ್ಲಿ 4 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ನೆಕ್ಸ್ಟು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು ಆರ್ಚಲ್ಲಿರೋ 3 ಚೈನ್ಗೆ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 4 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಿಕೊಂಡು 1 ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. 4 ಕಂಬ ಆಯಿತು ನೋಡಿ. ಮತ್ತೆ 1 ಬೀಡನ್ನ ಹಾಕ್ಕೊತೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು ಅದೇ ಪ್ಲೇಸಲ್ಲಿ 4 ಕಂಬನ ಫಿಲ್ ಮಾಡ್ಕೊತೀನಿ. ನೋಡಿ ನೀಟಾಗಿ ಒಂದೇ ಪ್ಲೇಸಲ್ಲಿ ನಮಗೆ 8 ಕಂಬ, ಇದು ಲಾಸ್ಟ್ ಸ್ಟೆಪ್ಪು ಫ್ರೆಂಡ್ಸ್. ನೋಡಿ ಒಂದೇ ಪ್ಲೇಸಲ್ಲಿ ನಮಗೆ 8 ಕಂಬ ವಿತ್ 1 ಬೀಡ್. ನೋಡಿ ಇದೇ ರೀತಿ ಇನ್ನು ಉಳಿದ 2 ಬ್ಲಾಕ್ನ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ನಾನು ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಈ ಸ್ಟೆಪ್ ಕೂಡ ಫಿಲ್ ಮಾಡ್ಕೊಂಡಿದ್ದ ನಂತರ ಈ ಸೈಡಲ್ಲಿ 2 ಟೈಮ್ಸು 3 ಚೈನ್ ಇದೆ ಅಲ್ವಾ, ಈ ಸೈಡಲ್ಲಿ ಕೂಡ ಅದೇ ರೀತಿ ಮಾಡ್ಕೋಬೇಕು. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ ಬೇಸಲ್ಲಿ, ಇದ್ರ ಮೇಲೆ 1 ಟೈಮ್ ತಗೊಳ್ಳೋಣ, 1 ಡಬಲ್ ಕ್ರೋಶೆ ಕಂಬ ತಗೊಳ್ಳೋಣ, ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪ್ ಇರುತ್ತೆ ಅಲ್ಲಿ ನಾವು 1 ಡಬಲ್ ಕ್ರೋಶೆ ಕಂಬನ ತಗೊಂಡು ಟೋಟಲಾಗಿ 2 ಡಬಲ್ ಕ್ರೋಶೆ ಕಂಬನ ತಗೊಂಡ್ವಿ. ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ನಮಗೆ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾವು
ಸೀರೆ ಫುಲ್ಲು ಹಾಕಿದಾಗ ಇನ್ನೂ ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ವೆರಿ ಬಿಗ್ ಆರ್ಚ್ ಫ್ರೆಂಡ್ಸ್ ಇದು. ನೋಡಿ ತುಂಬ ಬಿಗ್ ಆಗಿದೆ ಆರ್ಚು. ಮತ್ತು ಥ್ರೆಡ್ನ ಮೇಲ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಲ್ವ ಬೀಡು ಮತ್ತು 5 ಚೈನು ಅದೇ ರೀತಿ ಹಾಕ್ಕೋಬೇಕು. ಮತ್ತು ಇವಾಗ 3 ಚೈನ್ 4 ಟೈಮ್ಸ್ ತೊಗೋಬೇಕು ನಾವು. 4 ಟೈಮ್ಸ್ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ 8 ಚೈನ್ನ ಹಾಕ್ಕೋಬೇಕು. 8 ಚೈನ್ನ ಹಾಕ್ಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು. ಪಟ್ಟೆಗೆ ಸೇರಿಸಿ ಸ್ವಲ್ಪ ಒಳಗಡೆಗೆ ಲಾಕ್ನ ಮಾಡಿ ಮತ್ತು ಅಲ್ಲಿಂದ 3 ಚೈನ್ನ ತಗೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೋಬೇಕು. ಉಲ್ಟಾ ಟರ್ನ್ ಮಾಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ 8 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ 18 ಡಬಲ್ ಕ್ರೋಶೆ 8 ಚೈನ್ ಗ್ಯಾಪಲ್ಲಿ 18 ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ನೋಡಿ 18 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೆಕ್ಸ್ಟ್ ನೋಡಿ 3 ಚೈನ್ ಇದೆ ಅಲ್ವಾ, ಈ 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊತೀನಿ. ಮತ್ತು ಅಲ್ಲಿಂದ ನೀಡ್ಲು ಮೇಲೆ 1 ಟೈಮ್ ತಗೊಂಡು ಅಲ್ಲಿಂದ 3 ಚೈನ್ನ ತೊಗೊತೀನಿ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊತೀನಿ. ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪಲ್ಲಿ ಫಸ್ಟ್ ಕಂಬದ ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಹೋಲ್ ಗ್ಯಾಪಲ್ಲಿ ನಾನು ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊತಾ ಇದ್ದೀನಿ. ಇಲ್ಲೂ ಕೂಡ ನಾನು ಕುಚ್ಚು ಆ ಸೈಡ್ ಈ ಸೈಡ್ ಹಾಕಿದ್ದೀನಲ್ಲ ಸೇಮ್ ಬೀಡನ್ನೇ ತಗೊಂಡಿದ್ದೀನಿ. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತು 3 ಚೈನ್, ಒಂದು ಕಂಬದ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಈ ಸ್ಟೆಪ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ಈ ಸ್ಟೆಪ್ನ ನೋಡಿ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಹಾಕಿ ಈ 3 ಚೈನ್ ಮೇಲೆ ಫಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ ಹತ್ರ ಒಂದು ಕಂಬನ ಮಾಡ್ಕೊಂಡಿದ್ದೀನಿ. 2 ಸೈಡ್ ಫಿನಿಶಿಂಗ್ ಒಂದೇ ರೀತಿ ಕಾಣಿಸ್ಬೇಕಲ್ವ, ಅದಕ್ಕೋಸ್ಕರ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿ ಮತ್ತು 3 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಮತ್ತು ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 3 ಕಂಬ ಮತ್ತು 3 ಚೈನು 3 ಡಬಲ್ ಕ್ರೋಶೆ ಕಂಬ ಈ 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಕಂಬ, ಲಾಸ್ಟ್ ಒಂದು ಕಂಬ, ಇದು 3 ಕಂಬ ಆಯಿತು. 3 ಚೈನ್ನ ತಗೋಬೇಕು ಸೇಮ್ ಗ್ಯಾಪಲ್ಲೇ. 3 ಚೈನ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ 3 ಚೈನ್ ಗ್ಯಾಪಲ್ಲೇ ಮತ್ತೆ 3 ಕಂಬ ತಗೋಬೇಕು. 3 ಕಂಬ 3 ಚೈನು ಮತ್ತು 3 ಕಂಬ, ಟೋಟಲಾಗಿ 6 ಕಂಬ 3 ಚೈನು 6 ಕಂಬ 3 ಚೈನ್. ಈ ರೀತಿ ಮಾಡಿಕೊಂಡು ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 3 ಕಂಬ 3 ಚೈನು 3 ಕಂಬ ಹಾಕ್ಕೊಂಡು ಈ ಡಿಸೈನ್ನ 3 ಕಂಬ. ಇದೇ ರೀತಿ ಈ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಈ ಸ್ಟೆಪ್ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ 3 ಚೈನ್ನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡಿಕೊಂಡು ಬಟ್ಟೆ ಇವಾಗ ಸೀದಾ ಮಾಡ್ಕೊತೀನಿ.
ಮತ್ತು ಉಲ್ಟಾದಲ್ಲಿ ಇಟ್ಕೊಂಡು ಮಾಡಿದ್ವಿ ಅಲ್ವ. ಈಗ ಮತ್ತೆ ಸೀದಾ ಟರ್ನ್ ಮಾಡಿಕೊಂಡು ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಏನು ಮಿನಿ ಆರ್ಚ್ ಮಾಡ್ಕೊಂಡಿದ್ದೀವೋ ಮಿಡಲ್ಲಿ 3 ಚೈನ್ ಇದೆಯಲ್ವ, ಈ 3 ಚೈನ್ ಒಳಗಡೆ 4 ಕಂಬ ಆದಮೇಲೆ 1 ಬೀಡು ಮತ್ತು 4 ಕಂಬನ ಹಾಕ್ಕೋಬೇಕು. ಸೇಮ್ ಡಬಲ್ ಕ್ರೋಶೆ ಕಂಬನೇ ನಾವಿಲ್ಲಿ ಮಾಡ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ನಮಗೆ 8 ಕಂಬ 1 ಬೀಡು, 4 ಕಂಬದ ನಂತರ 1 ಬೀಡನ್ನ ನಾವಿಲ್ಲಿ ಸೇರಿಸ್ಕೋಬೇಕು. ನೋಡಿ 4 ಕಂಬ ಆಯಿತು. ಈಗ ಒಂದು ಸ್ಮಾಲ್ ಬೀಡನ್ನ ತಗೊತೀನಿ, ಲಾಕ್ ಮಾಡಿ ಬೀಡನ್ನ ಮತ್ತು ಅದೇ ಕಂಬದ ಗ್ಯಾಪಲ್ಲೇ ಅದೇ 3 ಚೈನ್ ಗ್ಯಾಪಲ್ಲೇ ನಾನು ಮತ್ತೆ ಕಂಬನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 4 ಕಂಬ 1 ಬೀಡು ಮತ್ತು 4 ಕಂಬ 1 3 ಚೈನ್ ಗ್ಯಾಪಲ್ಲಿ ಬರಬೇಕು. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ 4 ಡಬಲ್ ಕ್ರೋಶೆ ಕಂಬ 1 ಬೀಡು. ಒಂದೇ ಗ್ಯಾಪಲ್ಲಿ 8 ಕಂಬ ಬರುತ್ತೆ ನಮಗೆ. ಫ್ರೆಂಡ್ಸ್ ಈ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಒಂದು ಬೀಡಿಟ್ಟು ಕುಚ್ಚನ್ನ ಕಟ್ಟಿ ಕೂಡ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂತಂತೇಳಿ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ. ಡಿಸೈನ್ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಯಾರು ಕಮೆಂಟೇ ಮಾಡಲ್ಲ, ಕಮೆಂಟ್ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಅಲ್ವಾ ನನಗೆ ಗೊತ್ತಾಗೋದು ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ. ಲೈಕ್ ಮಾಡಿ ಪ್ಲೀಸ್. ನೋಡಿ ಮತ್ತೆ 4 ಕಂಬಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ 4ನೇ ಕಂಬ ಇದು. ನೋಡಿ ಇದೇ ರೀತಿ ಈ ಸ್ಟೆಪ್ ಕೂಡ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ನೋಡಿ ಈ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ 2 ಕಂಬನ ನಾವಿಲ್ಲಿ ಹಾಕ್ಕೋಬೇಕು. ಈ 2 ಕಂಬ ನಮಗೆ 3 ಚೈನ್ ರೀತಿ ನಮಗೆ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿದೆಯಲ್ಲ ಈ ರೀತಿ ನಮಗೆ ಕಾಣಿಸುತ್ತೆ. ಫಿನಿಶಿಂಗ್ ಒಂದೇ ರೀತಿ ನಮಗೆ ಬರಬೇಕಲ್ವ, ಅದಕ್ಕೋಸ್ಕರ 2 ಕಂಬ ಎಕ್ಸ್ಟ್ರಾ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸ್ಯಾರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಫುಲ್ ಸ್ಯಾರಿ ಎಲ್ಲ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂಥೇಳಿ. ಇದೇ ರೀತಿ ಫುಲ್ ಸ್ಯಾರಿ ಎಲ್ಲ ನಾನು ಇದೇ ರೀತಿ ಡಿಸೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆ ನಾನು ಕುಚ್ಚಿಗೆ ಎಂಡಾಗಿದೆ ನನಗೆ ಈ ಸೀರೆಗೆ. ನೋಡಿ ಒಂದು ಕುಚ್ಚಿಗೆ ಎಂಡಾಗಿದೆ. 2 ಸಿಂಗಲ್ ಕ್ರೋಶನ ಮಾಡಿ 1 2 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ. ಇದನ್ನು ಬ್ಯಾಕ್ ಸೈಡ್ಗೆ ಈ ಥ್ರೆಡ್ ಹಿಂದೆ ನಾನು ಸ್ಟಿಕ್ ಮಾಡ್ಕೊತೀನಿ. ಬಟ್ಟೆಗೆ ಸ್ಟಿಕ್ ಮಾಡ್ಕೊಳ್ಳಲ್ಲ. ಇಲ್ಲಿ ಏನು ಸಿಂಗಲ್ ಕ್ರೋಶೆ ಇದೆಯೋ ಆ ಸಿಂಗಲ್ ಕ್ರೋಶೆ ಮೇಲೆ ನಾನು ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊತೀನಿ. ಇದಕ್ಕೆ ಕುಚ್ಚನ್ನ ಕಟ್ಟಿ ಯಾವ ರೀತಿ ಬಂತಂತೇಳಿ ತೋರಿಸ್ತೀನಿ. ಓವರಾಲ್ ಈ ರೀತಿ ಇದೆ ನೋಡಿ. ಹೀಗೆ ಬೇಕಾದರೂ ಇಟ್ಕೊಬೋದು, ಇದು ಕೂಡ ಚೆನ್ನಾಗಿರುತ್ತೆ. ಕುಚ್ಚು ಹಾಕ್ಕೊಂಡ್ರೆ ಲುಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಬೀಡ್ ಇಟ್ಬಿಟ್ಟು ಮೀಡಿಯಮ್ ಸೈಜ್ ಬೀಡಿಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೀರೆ ಪೂರ್ತಿ ಇದೇ ರೀತಿ 13 ಕುಚ್ಚು ಬಂದಿದೆ ಫ್ರೆಂಡ್ಸ್. 12 ಆರ್ಚ್ ಡಿಸೈನ್ ಬಂದಿದೆ ಈ ರೀತಿ. ಬಿಗ್ ಆರ್ಚು 12 ಬಂದಿದೆ ಈ ಸೀರೆಗೆ. ಈ ಆನ್ಲೈನ್ ಸ್ಯಾರಿ ಸ್ವಲ್ಪ ಶಾರ್ಟ್ ಆಗಿದೆ ಸೀರೆ ಇದು, ಅದಕ್ಕೋಸ್ಕರ ಈ ರೀತಿ ಬಂದಿದೆ ನೋಡಿ. ಓವರಾಲ್ ಈ ರೀತಿ ಕಾಣಿಸ್ತಾ ಇದೆ.
ಸ್ಟಾರ್ಟಿಂಗಲ್ಲೂ ನಮಗೆ ಕುಚ್ಚು ಬಂದಿದೆ, ಎಂಡಿಂಗಲ್ಲೂ ನಮಗೆ ಒಂದು ಕುಚ್ಚು ಬಂದಿದೆ ನೋಡಿ. ನಮಗೆ ನೆರಿಗೆ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ತುಂಬ ಬಿಗ್ ಆರ್ಚ್ ಬಂದಿದೆ ಫ್ರೆಂಡ್ಸ್ ಡಿಸೈನು. ನೀವು ಒಂದು ಸಾರಿ ಟ್ರೈ ಮಾಡಿ, ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನು. ಹಾಗೆ ಕುಚ್ಚು ಕೂಡ ತುಂಬ 1200ಇಂದ 1500 ಅಬೌವ್ ಚಾರ್ಜ್ನ ಮಾಡ್ಬೋದು ಈ ಡಿಸೈನ್ಗೆ ನೋಡಿ. ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿಕೊಂಡು ಚಾರ್ಜ್ನ ಮಾಡಿ, ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ನ ಮಾಡಿ. ಇವತ್ತಿನ ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.